ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸೋಮವಾರದ ಸುಪ್ರಭಾತ, ಭಾನುವಾರದ ಬಿಡುವನ್ನು ಆಹ್ಲಾದಕರವಾಗಿ ಕಳೆದು ಇದೀಗ ತಮ್ಮ ಮುಂದೆ ಮತ್ತೆ ಹಾಜರಾಗಿದ್ದೇನೆ. ಕಳೆದ ವಾರ ಇದೇ ರೀತಿ ಸೋಮವಾರ ಬಂದ ಸಂದರ್ಭದಲ್ಲಿ ವಾರಕ್ಕೆ 90 ಗಂಟೆ ಕೆಲಸ ಮಾಡುವ ಕುರಿತು ಮಾತಾಡಿದ್ದೆ. LNTಯ ಸುಬ್ರಹ್ಮಣ್ಯಂ ಅವರ ವಿಚಾರಧಾರೆಯನ್ನು ಇಟ್ಕೊಂಡು ನೀವು ಚರ್ಚೆ ಮಾಡಿದ್ವಿ. ಭಾಳ ಲಘುವಾದಂಥ ವಿಚಾರವನ್ನು ಮಾತಾಡಿದ್ವಿ. ಏಕೆಂದರೆ ಪ್ರತಿ ಬಾರಿ ರಾಜಕೀಯವನ್ನೇಕೆ ಮಾತನಾಡಬೇಕು ಅಂತ. ಈ ಬಾರಿ ರಾಜಕೀಯವನ್ನು ಮಾತಾಡೋಣ, ಜೊತೆಗೆ ಒಂದಷ್ಟು ಲಘುವಾದ ವಿಚಾರಗಳನ್ನು ಚರ್ಚೆ ಮಾಡೋಣ ಅಂದ್ಕೊಂಡೆ. ಒಂದು ಘಟನೆಯನ್ನು ಮೊದಲು ಹೇಳ್ಬಿಡ್ತೀನಿ, ಅದಾದಮೇಲೆ ವಿಷಯ ಶುರು ಮಾಡೋಣಂತೆ. ಇದು ಗವಾಸ್ಕರ್ ಹೇಳಿರುವಂಥ ಕತೆ. ಗವಾಸ್ಕರ್ ಒಂದು ಸಲ ಕೃಷ್ಣಮಾಚಾರಿ ಶ್ರೀಕಾಂತ್, ಕೆ ಶ್ರೀಕಾಂತ್ ಅವರು, ಗವಾಸ್ಕರ್ ಅವರು ಒಟ್ಟಿಗೆ ಪ್ರಾರಂಭದಲ್ಲಿ ಬ್ಯಾಟಿಂಗಿಗೆ ಹೋಗ್ತಾರೆ. ಕೃಷ್ಣಮಾಚಾರಿ ಶ್ರೀಕಾಂತ್ ಹೊಸದಾಗಿ ಬಂದಿರೋದು ಕ್ರಿಕೆಟಿಗೆ. ಆವಾಗ ಯಾವ ಬಾಲ್ ಬಂದರೂ ಎರ್ರ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡೋದೇ ಇಲ್ಲ, ಯಾವ ಬಾಲು ಬೌನ್ಸ್ ಮಾಡ್ತಾ ಇದ್ದಾನ, ಆಫ್ ಪಿಚ್ ಹಾಕಿದಾನ, ಸ್ವಿಂಗ್ ಆಗಿದೆಯಾ, ಸ್ಪಿನ್ನ, ಯಾವುದೂ ಇಲ್ಲದೆ ಬಂದ ಎಲ್ಲ ಬಾಲ್ಗಳನ್ನು ಎರ್ರ ಚಚ್ಚುವುದು. ಬೌಲರ್ಗೆ ತಲೆ ಕೆಟ್ಟು ಹೋಗ್ಬಿಡ್ತು. ಯಾರು ಇವನು ಇದ್ದಕ್ಕಿದ್ದ ಹಾಗೆ ಬಂದು ಈ ರೀತಿ ಹೊಡಿತಾ ಇದ್ದಾನೆ, ಯಾವುದೇ ತಾಂತ್ರಿಕವಾದಂಥ ಆಲೋಚನೆ ಇಲ್ಲ, ಯಾವ ಬಾಲನ್ನು ಹೆಂಗೆ ಆಡಬೇಕು ಅಂತ ಯೋಚನೆ ಮಾಡೋದಿಲ್ಲ, ಬಂದ ಎಲ್ಲ ಬಾಲುಗಳನ್ನು ಬೌಂಡ್ರಿ ಲೈನಿಗೆ ಕಳಿಸ್ತಾ ಇದ್ದಾನೆ ಅಂತ ಆತ ಕೋಪಾವಿಷ್ಟನಾಗಿ ಬಾಲ್ ಹಾಕುವಾಗ ಚೀತು ಅಂತ ಬೈತಾ ಬೌಲಿಂಗ್ ಮಾಡ್ತಿರ್ತಾನೆ. ಗವಾಸ್ಕರ್ಗೆ ಕೃಷ್ಣಮಾಚಾರಿ ಶ್ರೀಕಾಂತ್ ಕೇಳ್ತಾರೆ, ಇವನು ಬೌಲಿಂಗ್ ಏನೋ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ನನ್ನ ಅಭ್ಯಂತರ ಇಲ್ಲ, ಆದರೆ ಅವನು ಬಾಯಿಗೆ ಬಂದಾಗ ಬೈದಾಡ್ತಾ ಇದ್ದಾನಲ್ಲ, ಯಾಕೆ, ಯಾರು ಇವನು, ಅಯ್ಯೋ ಯಾರು ಅಂತ ತಿಳ್ಕೊಂಡಿದ್ಯಾ ಇವನ್ನ, ಇವನು ಪಾಕಿಸ್ತಾನದ ಕ್ರಿಕೆಟ್ ಟೀಮನ ಭಾಳ ಫೇಮಸ್, ಇದು ಈತನ ಹೆಸರು ಇಮ್ರಾನ್ ಖಾನ್ ಅಂಥೇಳಿ, ಈತಂದ್ರೆ ಇಡೀ ಎಲ್ಲ ಬ್ಯಾಟ್ಸ್ಮನ್ಗಳು ಗಡಗಡ ನಡುಗ್ತಾರೆ, ನೀನು ನೋಡಿದ್ರೆ ಈ ರೀತಿ ಹೊಡಿತಾ ಇದೆ, ಚಚ್ಚು ನೀನು ಅಂತಾರೆ ಗವಾಸ್ಕರ್. ಯಾವಾಗ ಆತ ಇಮ್ರಾನ್ ಖಾನ್ ಅಂತ ಹೇಳ್ತಾರೋ ಗವಾಸ್ಕರು, ಆವಾಗ ಕೃಷ್ಣಮಾಚಾರಿ ಶ್ರೀಕಾಂತ್ ಇದ್ದಕ್ಕಿದ್ದ ಹಾಗೆ ಅಲರ್ಟ್ ಆಗಿಬಿಡ್ತಾರೆ. ಅಲರ್ಟ್ ಆದವರು ಪ್ರತಿ ಬಾಲನ್ನು ಹೊಡೆಯುವಾಗಲೂ ಆಲೋಚನೆ ಮಾಡಿ ಇದನ್ನು ಹೊಡಿಬೇಕು ಹೊಡಿಬಾರ್ದು, ಯಾವ ರೀತಿ ಬಾಲನ್ನು ಆಡಬೇಕು ಅಂತ ಕ್ರಿಕೆಟ್ಟಿನ ನಿಯಮಾವಳಿಗಳ ಪ್ರಕಾರ ಆಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ LBW ಆಗಿ ಔಟ್ ಆಗಿಬಿಡ್ತಾರೆ. ಯಾಕೆ ಈ ಕಥೆಯನ್ನು ಹೇಳಿದೆ ಅಂತಂದರೆ, ಕೆಲವೊಂದು ಸಲ ಏನಾಗತ್ತೆ ಅಂದರೆ, ಅವಾಗ ಗವಾಸ್ಕರ್ ಇದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಕೊನೆಗೆ. ಏನಂತಂದರೆ, ಅಲ್ಲಿವರೆಗೂ ಕೃಷ್ಣಮಾಚಾರಿ ಶ್ರೀಕಾಂತ್, ಕೆ ಶ್ರೀಕಾಂತ್ ಅವರು ಬೌಲಿನ ಜೊತೆ ಕ್ರಿಕೆಟ್ ಆಡ್ತಾಯಿದ್ರು. ಯಾವಾಗ ನಾನು ಅವನ ಬಗ್ಗೆ ಹೇಳಿದೆ, ನಾನು ಇಮ್ರಾನ್ ಖಾನ್ ಬಗ್ಗೆ ಹೇಳಿದೆ, ಆವಾಗ ಬೌಲರ್ ಜೊತೆ ಕ್ರಿಕೆಟ್ ಆಡಲಿಕ್ಕೆ ಶುರು ಮಾಡಿದರು ಅಂತ. ಇದನ್ನು ಯಾಕೆ ಕತೆ ಹೇಳಿದೆ ಅಂತಂದರೆ, ಇವತ್ತು ರಾಹುಲ್ ಗಾಂಧಿಯ ಪರಿಸ್ಥಿತಿ ನೋಡಿದಾಗ, ನರೇಂದ್ರ ಮೋದಿ ಜೊತೆ ಅವರು ನಡ್ಕೊಳ್ತಾ ಇರೋ ರೀತಿಯನ್ನು ನೋಡಿದರೆ, ನನಗೆ ಕೆ ಶ್ರೀಕಾಂತ್ ಜೊತೆ ಇವರನ್ನು ತಳಕು ಹಾಕಬೇಕು ಅಂತ ಅನ್ನಿಸ್ತು. ಇವರು ಹೋರಾಟ ಮಾಡುವಾಗ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೋಗ್ತಾರೆ ವಿನ ವಿಚಾರಧಾರೆಯ ಮೇಲೆ ನಾವು ಏನಾದರೂ ಪ್ರಭುತ್ವ ಸಾಧಿಸೋಣ, ನಮ್ಮದೊಂದು ವಿಚಾರಧಾರೆಯನ್ನು ತರೋಣ ಅನ್ನುವಂಥ ಆಲೋಚನೆ ಇರೋದಿಲ್ಲ. ತಂದಿರುವಂಥ ವಿಚಾರಧಾರೆ ಈ ದೇಶದ ನಾಡಿ ಮಿಡಿತಕ್ಕೆ ಹೊಂದುತ್ತೋ ಇಲ್ಲೊತ್ತು, ಈ ಜನರ ಇದನ್ನು ಸಂವೇದನಾಶೀಲ ಜನ ಇದನ್ನು ಸ್ವೀಕರಿಸ್ತಾ ಇರೋ ಇಲ್ಲೋ ಅಂತ ಆಲೋಚನೆಯನ್ನು ಕೂಡ ಇವರು ಮಾಡೋದಿಲ್ಲ. ಆದ್ದರಿಂದ ಈ ರೀತಿ ಎಡವಟ್ಟುಗಳನ್ನು ಮಾಡ್ಕೋತಾರೆ ಅಂತ. ಯಾವ ವಿಷಯ ಕೇಳಿದೆ ಅಂದರೆ, 2 ಘಟನೆಗಳನ್ನ ಹೇಳಬೇಕು. ಒಂದು, ಇಂದಿರಾ ಭವನ್ ಅಂಥೇಳಿ ಏನು ಇವರು ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ರು ಇವರು ತಾಯಿ ಸೋನಿಯಾ ಗಾಂಧಿ. ಯಾವುದೇ ರೀತಿಯಾದಂಥ ಭಾಳ ದೊಡ್ಡದಾದಂಥ ಸ್ಥಾನಮಾನ ಇಲ್ಲದೆ ಹೋದರೂ ಕೇವಲ ಒಬ್ಬ ರಾಜ್ಯಸಭಾ ಸದಸ್ಯೆಯಾಗಿ ಅವರು ಇಡೀ ಶತಮಾನದ ಪಕ್ಷಕ್ಕೆ ಅಧಿನಾಯಕಿಯಾಗಿ ಹೊರಹೊಮ್ಮಿ ಅವರಿಂದ ಉದ್ಘಾಟನೆ. ಪಕ್ಕದಲ್ಲಿ ಪಕ್ಷಕ್ಕಾಗಿ ಜೀತ ಮಾಡಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅವರು ಉದ್ಘಾಟನೆ ಮಾಡೋದಿಲ್ಲ, ಸೋನಿಯಾ ಗಾಂಧಿ ಕಟ್ ಮಾಡ್ತಾರೆ. ವಿಡಿಯೋವನ್ನು ನೋಡಿ ನೀವು. ಅಂಥ ಸಂದರ್ಭದಲ್ಲಿ ಈತ ನಾನು ಇಂಡಿಯನ್ ಸ್ಟೇಟ್ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಈ ಎಡವಟ್ಟು ಮಾಡ್ಕೋತಾರೆ ಅಂದರೆ, ಅವ್ರ ಕಣ್ಣೆದ್ರಿಗೆ ಇಂಡಿಯನ್ ಸ್ಟೇಟ್ ಅಂದ ತಕ್ಷಣ ಈಗ ಕಾಣ್ತಾ ಇರೋದು ಇಂಡಿಯನ್ ಸ್ಟೇಟ್ ಅಲ್ಲ, ನರೇಂದ್ರ ಮೋದಿ. ಹೇಳ್ತಾ ಹೋಗ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ BJPಯ ಸ್ವತ್ತಾಗಿಬಿಟ್ಟಿದ್ದಾವೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು, ಎಲೆಕ್ಷನ್ ಕಮಿಷನ್ನು, ಹೈಕೋರ್ಟು, ಸುಪ್ರೀಂ ಕೋರ್ಟು, CBI, ED, ನೀವು ಏನೇ ಕೇಳಿ ಈ ದೇಶದಲ್ಲಿ ಯಾವ್ಯಾವ ಸಂಸ್ಥೆಗಳಿದಾವೋ ಎಲ್ಲ ಸಂಸ್ಥೆಗಳು RSSನ ಕೈಗೊಂಬೆಯಾಗಿದ್ದಾವೆ. ಸ್ವತಃ ಇವರು ಪ್ರಧಾನಮಂತ್ರಿನ ಕೈಗೊಂಬೆ ಮಾಡ್ಕೊಂಡವ್ರು ಇವ್ರ ತಾಯಿ, ಈತನೂ ಸೇರಿ. ಅದನ್ನು ಇವ್ರು ಯಾರೂ ಮಾತಾಡೋದಿಲ್ಲ. ಕೆ ಶ್ರೀಕಾಂತ್ ಅವತ್ತು ಏನು ಬೌಲರ್ನ ಮೇಲೆ ಆಡ್ಲಿಕ್ಕೆ ಹೋದರೂ ಅದೇ ತಪ್ಪನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇರೋದು. 2ನೇದು, ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟಾಗೆ ಈಗ ಕುದುರೆ ರೇಸ್ ಇರುತ್ತೆ, ಅಲ್ಲಿ ಕತ್ತೆಯನ್ನು ಕರ್ಕೊಂಬಂದು ನಿಲ್ಲಿಸ್ಬೋದು ನೀವು.
ಕತ್ತೆಗೆ ಬಿಳಿ ಬಣ್ಣ ಹಚ್ಚಿ ಕುದುರೆ ಥರ ಕಾಣೋ ಹಾಗೆ ಅದಕ್ಕೆ ಮುಖವಾಡ ತಯಾರಿ ಮಾಡಿ ಎಲ್ಲ ಮಾಡಿ ನೀವು ಅದನ್ನು ಕುದುರೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ಬೋದು. ನೋಡ್ಲಿಕ್ಕೆ ದೂರದಿಂದ ಅದು ಕುದುರೆ ಥರ ಕಾಣುತ್ತೆ. ಅದನ್ನು ಕುದುರೆ ಅಂತ ಹೇಳಿ ಸುಮ್ಮನೆ ಇರಬೇಕೇ ವಿನ ಓಡಿಸ್ಲಿಕ್ಕೆ ಹೋಗಬಾರ್ದು. ಕುದುರೆ ಕೆನಿಯಬೇಕಲ್ವಾ, ಈ ಕತ್ತೆ ಕೆನಿಯೋದಿಲ್ಲ, ಹುಂಕರಿಸ್ತದೆ. ಅಲ್ಲಿಗೆ ಜನರಿಗೆ ಗೊತ್ತಾಗ್ಬಿಡ್ತು ಇದು ಕುದುರೆ ಅಲ್ಲ, ಇದು ಕತ್ತೆ ಅಂಥೇಳಿ. ರಾಹುಲ್ ಗಾಂಧಿ ಸ್ಥಿತಿ ಹೀಗಾಗಿದೆ. ಕಾಂಗ್ರೆಸ್ನವರು ಗುಲಾಮ ಮನಸ್ಥಿತಿಯ ಜನ ಈತನನ್ನು ನಾಯಕ ಅಂದ್ಕೊಂಡಿದ್ದಾರೆ. ಆದರೆ ಇಡೀ ದೇಶದ ಜನ ಇದು ಕುದುರೆ ಅಲ್ಲ ಅಂತ ಭಾಳಷ್ಟು ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಅದು ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಇದರಿಂದ ಹೇಗೆ ಹೊರಗಬೇಕು ಅಂತ ರಾಹುಲ್ ಗಾಂಧಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಈ ದೇಶದಲ್ಲಿ ಕೇವಲ ಮುಸಲ್ಮಾನರ ಮತಗಳ ಮೂಲಕ ನಾವು ರಾಜಕೀಯ ಮಾಡಬೇಕು ಅಂತ ಇವತ್ತು ಪಣತೊಟ್ಟು ನಿಂತುಬಿಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ನಮಗೆ ದಿಲ್ಲಿಯ ಚುನಾವಣೆ. ನೋಡಿ, ದಿಲ್ಲಿಯ ಚುನಾವಣೆಯಲ್ಲಿ ನಾವು ಗೆಲ್ಲುವುದಿಲ್ಲ ಅಂತ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾವ 1998ರಲ್ಲಿ ಶೀಲಾ ದೀಕ್ಷಿತ್ ಬಂದು 15 ವರ್ಷ ಅಧಿಕಾರ ನಡೆಸಿದರು. ಒಂದೇ ಕಾರಣಕ್ಕೆ ಶೀಲಾ ದೀಕ್ಷಿತ್ ಬಂದದ್ದು. ಆವಾಗ ಸುಷ್ಮಾ ಸ್ವರಾಜ್ ಇದ್ದರು. ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಆಗಿದೆ ಅನ್ನುವಂಥ ಒಂದೇ ಕಾರಣ ಇಟ್ಕೊಂಡು 2 ಸರ್ಕಾರಗಳು ಹೊರಟು ಹೋದವು. ಅವಾಗ ನೀವು ಎಲ್ಲಾದರೂ ನಂಬ್ತೀರಾ? ಹೇಳಿದರೆ ಯಾರು ನಂಬೋದಿಲ್ಲ. ಅಂದರೆ ಜನ ಯಾವ ರೀತಿ ಸಂವೇದನಾಶೀಲರಾಗಿ ಕೆಲವೊಂದು ಸಲ ವರ್ತಿಸ್ಬಿಡ್ತಾರೆ, ಹೇಗೆ ಪ್ರತಿಕ್ರಿಯಿಸ್ತಾರೆ, ಒಂದು ಸಣ್ಣ ವಿಷಯವನ್ನು ಎಷ್ಟು ತೀಕ್ಷ್ಣವಾಗಿ ತಗೋತಾರೆ ಅನ್ನೋದಕ್ಕೆ ನೀವು 1998ರ ಚುನಾವಣೆಯನ್ನು ನೋಡಬೇಕು. ಮಧ್ಯಪ್ರದೇಶ ಹಾಗೂ ದಿಲ್ಲಿಯಲ್ಲಿ ಅಧಿಕಾರ ಕಳ್ಕೋಬೇಕಾಗತ್ತೆ. ಮಧ್ಯಪ್ರದೇಶ ಜನಸಂಘ RSSನ ಕೇಂದ್ರ ಸ್ಥಾನ. ಆದ್ದರಿಂದ ಮತ್ತೆ ವಾಪಸ್ ಮಧ್ಯಪ್ರದೇಶದಲ್ಲಿ BJP ಬರುತ್ತೆ. ಆದರೆ 98ರಿಂದ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಆಳ್ತಾರೆ. ಶೀಲಾ ದೀಕ್ಷಿತ್ ಟಾರ್ಗೆಟ್ಟು ಅಲ್ಲಿರುವಂಥ ಸ್ಲಮ್ಗಳು. ದಿಲ್ಲಿಯ ಜನಜೀವನ ಭಾಳ ಕಷ್ಟತರವಾದ್ದು. ನೀವು ಹೋದವ್ರಿಗೆ ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ. ಜೀವನ ಭಾಳ ದುಸ್ತರ. ಅಲ್ಲಿ ಅತಿ ಹೆಚ್ಚು ಝೋಪಡಿ ಪಟ್ಟಿಗಳಿರುವಂಥವು, ಅತಿ ಹೆಚ್ಚು ವಲಸಿಗಾರರು ಬಂದಿರುವಂಥದ್ದು, ಅತಿ ಹೆಚ್ಚು ಬಿಹಾರಿಗಳು ಉತ್ತರ ಪ್ರದೇಶದವ್ರು ಇರೋದು. ಅವ್ರ ಬದುಕೇ ದುಸ್ತರ. ನೋಡಲಿಕ್ಕೆ ಎಲೈಟ್ ಕ್ಲಾಸ್ನ ಬಾಬುಗಳಿರುವಂಥ ಏರಿಯಾಗಳನ್ನ ನೋಡಿರ್ತೀವಿ ನಾವು. ನ್ಯೂ ಡೆಲ್ಲಿ ನೋಡಿರ್ತೀವಿ, ಕನಾಟ್ ಪ್ಲೇಸ್ ನೋಡಿರ್ತೀವಿ, ಇಂಡಿಯಾ ಗೇಟ್ ನೋಡಿರ್ತೀವಿ. ಅದು ದಿಲ್ಲಿ ಅಲ್ಲ. ದಿಲ್ಲಿಯ ಒಳಹೊಕ್ಕು ನೋಡಿದಾಗ ಅದು ಹೇಗೆ ಬಡತನದಿಂದ ನರಳ್ತಾ ಇದೆ ಅಂತ ಅದು ಶೀಲಾ ದೀಕ್ಷಿತ್ಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನು ಮ್ಯಾನಿಪುಲೇಷನ್ ಮಾಡ್ಕೊಂಡು ಅವರು ರಾಜಕಾರಣ ಮಾಡ್ತಾಯಿದ್ರು. ಆದರೆ ಅದನ್ನು ಕೆಡಿಸಿದಂಥ ಮನುಷ್ಯ ಖಗ್ರಾಸ್ ಗ್ರಹಣ ಆಗಲಿಕ್ಕೆ ಕಾರಣ ಆಗಿದ್ದು ಅರವಿಂದ್ ಕೇಜ್ರಿವಾಲ್. ಯಾವ ಅರವಿಂದ್ ಕೇಜ್ರಿವಾಲ್ ಈಕೆ ಭ್ರಷ್ಟಾತಿ ಅಂತ CAG ರಿಪೋರ್ಟ್ ಇಟ್ಕೊಂಡು ಗಲಾಟೆ ಶುರು ಮಾಡ್ತಾರೆ. ನಿರ್ಭಯ ಪ್ರಕರಣ ಆಗತ್ತೆ. ಭಾಳ ದೊಡ್ಡದಾದಂಥ ಇಡೀ ದೇಶದಲ್ಲಿ ಮನ್ವಂತರ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಯಾವಾಗ ಇಡೀ ದೇಶದ ವ್ಯವಸ್ಥೆ ಬದಲಾಗಿಬಿಡ್ತು. ಮುಂದೆ ಒಂದು ಕಡೆ ನರೇಂದ್ರ ಮೋದಿ ಅವರ ಗೆಲುವು, ಈ ಕಡೆ ನೋಡಿದರೆ ಆಮ್ ಆದ್ಮಿ ಪಕ್ಷ, ಇಡೀ ಕಾಂಗ್ರೆಸ್ಸು ಎಲ್ಲ ಕಡೆ ತಲ್ಲಣಗೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ಅದನ್ನೇ ಮಾಡಲಿಕ್ಕೆ ಹೊರಟಿರೋದು ಕೇವಲ ಈ ಝೋಪಡಿ ಪಟ್ಟಿಗಿಂತ ಹೆಚ್ಚಾಗಿ ಮುಸಲ್ಮಾನರನ್ನು ಓಲೈಸ್ಲಿಕ್ಕೆ ಹೋಗ್ತಾ ಇರೋದು. ಇವರು ಕಾಂಗ್ರೆಸ್ನವ್ರಿಗೆ ಒಂದು ಸಮಸ್ಯೆ ಏನಿದೆ ಅಂದರೆ, ಈ ಇಂದಿರಾ ಗಾಂಧಿಯ ನಂತರ ಬಂದಂತಹ ನಾಯಕರಿದಾರಲ್ಲ. ಉದಾಹರಣೆಗೆ ಸಂಜಯ್ ಗಾಂಧಿಗೆ ಸ್ವಲ್ಪ ಇಂದಿರಾ ಗಾಂಧಿ ಅವರ ಟ್ರೈನಿಂಗ್ ಇತ್ತು. ಅದು ಬಿಟ್ಟರೆ ರಾಜೀವ್ ಗಾಂಧಿ ನೇರವಾಗಿ ಪೈಲಟ್ ಆದಂಥ ಮನುಷ್ಯ ಸೀದಾ ಬಂದು ರಾಜಕೀಯಕ್ಕೆ ಬಂದು ಇಲ್ಲಿ ಕಾರ್ಯದರ್ಶಿ ಅಂತ ಹೇಳಿದ್ರು, ಅಧ್ಯಕ್ಷ ಅಂತ ಹೇಳಿದ್ರು. ಆಮೇಲೆ ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ ಮಾಡಿದರು. ಪ್ರೈಮ್ ಮಿನಿಸ್ಟರ್ ಮಾಡಲಿಕ್ಕೆ ಕ್ಯಾಬಿನೆಟ್ಟನ್ನು ಸೇರಿಸಲಿಲ್ಲ. ಇದ್ದಕ್ಕಿದ್ದ ಹಾಗೆ ಹೋಗಿ ರಾಷ್ಟ್ರಪತಿ ಭವನದಲ್ಲಿ ಕೂತು ಪ್ರಮಾಣ ವಚನ ತಗೊಂಡಂಥ ಮನುಷ್ಯ ರಾಜೀವ್ ಗಾಂಧಿ. ಅದಾದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆಗಿ ಇದು CWC ಮೀಟಿಂಗ್ ಆಗಿ ಪಾಸ್ ಮಾಡಲಾಗತ್ತೆ. ಆ ಸ್ಥಿತಿ ಇದ್ದಂಥ ಪಕ್ಷ ಅಂದರೆ ಅವ್ರದ್ದೇ ದಬ್ಬಾಳಿಕೆಯನ್ನು ನಡೆಸ್ಕೊಂಬಂದವರು. ಆತನಿಗೆ ರಾಜಕೀಯದ ಒಂದು ಯಾವುದೇ ಗಂಧ ಗಾಳಿ ಇರಲಾರ್ದಂಥ ಮನುಷ್ಯ. ಅಮಿತಾಬ್ ಬಚ್ಚನ್ ಅವರು ಒಂದು ಕಡೆ ಅವರ ಜೀವನ ಚರಿತ್ರೆಯಲ್ಲಿ ಮಾತಾಡ್ತಾ ಇರ್ತಾರೆ, ಡೂನ್ ಸ್ಕೂಲ್ನಲ್ಲಿದ್ದಾಗ ನಾನು ರಾಜೀವ್ ಗಾಂಧಿ ಕಾಫಿ ಶಾಪ್ಗೆ ಹೋದರೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಅನ್ನೋದಕ್ಕೆ ರಾಜೀವ್ ಗಾಂಧಿ ಅರ್ಧ ಗಂಟೆ ಟೈಮ್ ತೊಗೋತಿದ್ದಂತೆ. ಒಂದು ಸಲ ಟೀ ಅಂತ ಆರ್ಡರ್ ಮಾಡಿಬಿಡೋದು, ಆಮೇಲೆ ಟೀ ಬೇಡ ಅಲ್ವಾ ಕಾಫಿ ಹೇಳ್ಬಿಡೋಣ ಅನ್ನೋದು, ಕಾಫಿ ಅಂತ ಆರ್ಡರ್ ಮಾಡಿದ್ಮೇಲೆ ಕಾಫಿ ಬೇಡ ಟೀ ಹೇಳ್ಬಿಡೋಣ ಅನ್ನೋದು. ಅಂದರೆ ತೀರ್ಮಾನವನ್ನೇ ಮಾಡಲಾರದಂಥ ಸಂಕೀರ್ಣ ಮನಸ್ಥಿತಿಯ ವ್ಯಕ್ತಿ. ಆತನ ಕೈಗೆ ದೇಶ ಕೊಟ್ಟರೆ ಏನಾಗುತ್ತೆ, ಏನಾಗಬಾರದು ಅದಾಗತ್ತೆ. ರಾಜಕೀಯ ಗೊತ್ತಿಲ್ಲ. ಅದಾಯಿತು. ಅದಾದ ಮೇಲೆ ಬಂದು ಕೂತ್ಕೊಂಡಂಥವ್ರು ಯಾರು? ಸೋನಿಯಾ ಗಾಂಧಿ ನನಗೆ ರಾಜಕೀಯ ಬೇಡ, ನಾನು ನನ್ನ ಮಕ್ಕಳು ಕರ್ಕೊಂಡು ವಾಪಸ್ ಹೋಗ್ತೀನಿ ಅಂತ ಹೇಳಿದಾಗ ಈ ಗುಲಾಂ ನಬಿ ಆಜಾದ್ ಇಲ್ಲ ಇವತ್ತೇ ತೀರ್ಮಾನ ಮಾಡಿ ಅಂತ ಈ ದೇಶಕ್ಕೆ ಆ ವ್ಯಕ್ತಿ ಲೇಡಿಯನ್ನು ಕಟ್ಟಿದ ಮೇಲೆ ಆಕೆ ಯಾವ ರೀತಿ ಬೆಳೆದ್ಬಿಟ್ರು ಅಂತಂದರೆ, ತನ್ನ ಮೂಗಿನ ನೆರಕ್ಕೆ ದೇಶ ನಡಿಬೇಕು ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಅದೃಷ್ಟವಶಾತ್ ಆಕೆಗೆ ಬೇರೆಯವರ ಮಾತನ್ನು ಕೇಳುವಂಥ ಕಿವಿಗಳಿದ್ವು. ರಾಹುಲ್ ಗಾಂಧಿ ಕಿವಿನೇ ಇಲ್ಲ. ತಾನು ಏನು ಹೇಳ್ತಾನೋ ಅದೇ ನಿಜ. ಆತ ಏನು ಹೇಳ್ತಾನೆ ಅದನ್ನು ಇಡೀ ಕಾಂಗ್ರೆಸ್ ಪಕ್ಷ ಅಲ್ಲ ದೇಶಕ್ಕೆ ಹೇಳಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಅದು ಭಾಳ ದೊಡ್ಡ ಸಮಸ್ಯೆ ಆಗಿರೋದು. ಈ ಮೊನ್ನೆ ಇಂದಿರಾ ಭವನದ ಉದ್ಘಾಟನಾ ಸಂದರ್ಭದಲ್ಲಿ ಅವ್ರು ಮಾಡಿರೋ ಮಾತನ್ನು ಕೇಳಿದ್ರೆ ನಿಮಗದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಹಳೆ ಘಟನೆಗಳನ್ನು ನೋಡಿ ನೀವು. ರಫೇಲ್ ಹಗರಣ ಈ ದೇಶದ ಸೈನಿಕರನ್ನು ಸುಸಜ್ಜಿತಗೊಳಿಸಬೇಕಾದಂಥ ಅತಿ ದೊಡ್ಡದಾದಂಥ ಅಭಿಯಾನ ಅದು.
ಆ ಸಂದರ್ಭದಲ್ಲಿ ಅದರಲ್ಲಿ ಹಗರಣ ಆಗಿದೆ ಅಂತ ಹೇಳ್ಬಿಡ್ತಾರೆ. ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತದೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದರೆ ಯಾವ ಸುಪ್ರೀಂ ಕೋರ್ಟು ಅಂತ ಕೇಳುವಂಥ ಮನುಷ್ಯ ಇದ್ದ. ಇನ್ನು ಅವರದೇ ಕಾಂಗ್ರೆಸ್ಸು ಕ್ಯಾಬಿನೆಟ್ನಲ್ಲಿ ಪಾಸ್ ಆದಂಥ ಒಂದು ವಿಧೇಯಕ ಏನು, ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಕಳಂಕಪೂರಿತನಾದಂಥ ವ್ಯಕ್ತಿ ಮೇಲೆ ಅಪರಾಧ ಅಂತ ಆತನಿಗೆ ಜೈಲು ಶಿಕ್ಷೆ ವಿಧಿಸಿದ ಸಂದರ್ಭದಲ್ಲಿ ಅದು ತಡೆಯಾಜ್ಞೆಯನ್ನು ಕೋರ್ಟ್ ಕೊಟ್ಟ ಸಂದರ್ಭದಲ್ಲಿ ಆತನಿಗೆ ಮತ್ತೆ ಚುನಾವಣೆಗೆ ನಿಲ್ಲಲಿಕ್ಕೆ ಅವಕಾಶ ಕೊಡಬೇಕು ಅಂತ ಮನಮೋಹನ್ ಸಿಂಗ್ನ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಇದು. ಆದರೆ ಈತ ಇದ್ದಕ್ಕಿದ್ದ ಹಾಗೆ ಇಡೀ ಕಾಂಗ್ರೆಸ್ನವರೆಲ್ಲ ಒಪ್ಪಿ ಲಾಲು ಯಾದವ್ಗೋಸ್ಕರ ತಿದ್ದುಪಡಿ ಮಾಡಿದ್ದದು. ಅಂದರೆ ಇಲ್ಲಿ ಭ್ರಷ್ಟಾಚಾರ ಮಾಡಿದರೂ ಕೂಡ ಆತ ಮತ್ತೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಕೊಡುವಂಥ ದೊಡ್ಡದಾದಂಥ ಅವಕಾಶ ಇದು. ಕಾಂಗ್ರೆಸ್ನವರದ್ದು ಇನ್ಯಾರು ಮಾಡ್ಬೇಕಿನ್ನ. ರಾಹುಲ್ ಗಾಂಧಿ ತನ್ನ ಪಾರಮ್ಯವನ್ನು ಮೆರೀಲಿಕ್ಕೆ, ಅದು ಪ್ರಧಾನಮಂತ್ರಿ ದೇಶದಲ್ಲಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಯಾವ ವಿಧೇಯಕ ಪಾಸ್ ಮಾಡಿರ್ತಾರೆ ಅದನ್ನ ಹರಿದು ಹಾಕಿಬಿಡ್ತಾರೆ. ಎಲ್ಲಿ? ಪ್ರೆಸ್ ಮೀಟ್ನಲ್ಲಿ ಹರಿದು ಹಾಕ್ತಾರೆ. ಅಂದರೆ ಕ್ಯಾಬಿನೆಟ್ ನನಗೆ ಸಂಬಂಧ ಇಲ್ಲ ಅಂತ, ಸುಪ್ರೀಂ ಕೋರ್ಟ್ ನನಗೆ ಸಂಬಂಧ ಇಲ್ಲ, ಚುನಾವಣಾ ಆಯೋಗ ನನ್ನ ಮೇಲಲ್ಲ, ಈ ದೇಶದ ಯಾವುದೇ ಸ್ವಾಯತ್ತ ಸಂಸ್ಥೆಗಳು ನನಗೆ ಸಂಬಂಧ ಇಲ್ಲ, ಅದೆಲ್ಲವನ್ನು ಮೀರಿದಂಥ ವ್ಯಕ್ತಿ ನಾನು. ಯಾಕೆ ಅಂದರೆ ರಾಜಕಾರಣವನ್ನು ಬೇರು ಮಟ್ಟದಲ್ಲಿ ಈತ ಮಾಡಿದಂಥ ವ್ಯಕ್ತಿ ಅಲ್ಲ, ನೇರವಾಗಿ ಬಂದು ಕೂತಂಥ ಮನುಷ್ಯ. ಯಾವುದೋ ಒಂದು ದೊಡ್ಡ ಎಂಪೈರ್ಗೆ ನಿನ್ನ ರಾಜ ಅಂತ ಕೂಡಿಸ್ಬಿಟ್ರೆ ಆತನಿಗೆ ಏನೂ ಗೊತ್ತಿರಲ್ಲ, ನಾನು ರಾಜ ಅಂತ ಹುಚ್ಚುಚಾರ ಮಾಡ್ಲಿಕ್ಕೆ ಮಾಡಿ ತುಘಲಕ್ ದರ್ಬಾರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೋನಿಯಾ ಗಾಂಧಿ, ಗುಲಾಂ ನಬಿ ಆಜಾದ್ ಅವರು ಉಳಿದ ನಾಯಕರ ಮಾತುಗಳನ್ನು ಕೇಳೋರು. ಅಹ್ಮದ್ ಪಟೇಲ್ ಇಟ್ಕೊಂಡಿದ್ರು, ಬೇರೆ ಬೇರೆಯವರ ಮಾತು ಕೇಳ್ಕೊಂಡು ಅಸ್ಕರ್ ಫರ್ನಾಂಡಿಸ್ ಇದ್ರು, ಹಲವಾರು ಜನ ಇದ್ರು. ಅವ್ರು ಕೇಳಿಕೊಂಡು ರಾಜಕೀಯ ಮಾಡೋರು. ರಾಜಕೀಯ ಗೊತ್ತಿರಲಿಲ್ಲ. ರಾಹುಲ್ ಗಾಂಧಿ ಬಂದಮೇಲೆ ಅದು ಇಲ್ಲವೇ ಇಲ್ಲ. ತನಗೇನು ಅನ್ಸುತ್ತೆ, ನಾನು ಇಂಡಿಯನ್ ಸ್ಟೇಟ್ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಮೊನ್ನೆ ಹೇಳಿದ್ದಾರೆ. ಇಡೀ ದೇಶದ ಎಲ್ಲ ಕಡೆ ಅವ್ರ ಮೇಲೆ ಕೇಸ್ ಹಾಕಬೇಕಾ ಹಾಕಬಾರ್ದು, ನೀವು ನನಗೆ ದಯವಿಟ್ಟು ಹೇಳಿ. ಇದನ್ನ ಮಾತು ಯಾರು ಹೇಳ್ತಾರೆ? ಇದನ್ನ ಖಲಿಸ್ತಾನಿ ಶಕ್ತಿಗಳು ಹೇಳಬೇಕು. ಯಾರು ಭಾರತದ ಸಾರ್ವಭೌಮತೆಯನ್ನು ಒಪ್ಕೊಳ್ಳೋದಿಲ್ವೋ, ಈ ಬೃಹತ್ ಭಾರತ ದೇಶ ಒಂದು ದೇಶ ಅಂತ ಒಪ್ಕೊಳ್ಳೋದಿಲ್ಲ, ನಮ್ಮದೇ ಫ್ಯಾಕ್ಷನ್ನು ನಾವು ಬೇರೆ ದೇಶ ಮಾಡ್ಕೋತೀವಿ ಅಂತ ಖಲಿಸ್ತಾನಿಗಳು ಹೇಳ್ತಾರೆ, ನಕ್ಸಲ್ವಾದಿಗಳು ಹೇಳ್ತಾರೆ. ದೇಶವನ್ನು ವಿಭಜನೆ ಮಾಡಬೇಕು ಅನ್ನುವಂಥ ಶಕ್ತಿಗಳು ಯಾವ್ಯಾವ ಕಾಶ್ಮೀರದಲ್ಲಿ ಅಂಥವ್ರಿಗೆ ಮಾತು ಹೇಳ್ತಾರೆ. ರಾಹುಲ್ ಗಾಂಧಿ ಇದೇ ದೇಶದಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ವಿಪಕ್ಷ ನಾಯಕನಾಗಿ ನಾನು ಈ ದೇಶದ ಇಂಡಿಯನ್ ಸ್ಟೇಟ್ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದರೆ ಅದರ ಅರ್ಥ ಏನು? ಒಂದು, ರಾಜಕೀಯ ಗೊತ್ತಿಲ್ಲ, ಎರಡನೇದು ಈತ ಎಲ್ಲರಿಗಿಂತ ನಾನು ಮೇಲಿದ್ದೇನೆ ಅನ್ನುವಂಥ ಮನಸ್ಥಿತಿ. ಇದು ಇವತ್ತು ಇಡೀ ಕಾಂಗ್ರೆಸ್ಸಿಗೆ ಮಾತ್ರ ಕೂತಲ್ಲ, ಭಾರತ ದೇಶಕ್ಕೆ ಭಾಳ ದೊಡ್ಡ ಕೂತಾಗಿರುವಂಥದ್ದು. ಮತ್ತು ಮಧ್ಯಾಹ್ನದ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಕಮೆಂಟ್ ಬರೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.